आओ जी गौड्रे, कितना दिन के बाद के आए हो? आओ जी आओ जी. ಏನ ಹಾವ ಎಲ್ಲೈತ್ರಿಯಪ್ಪ ಹಾವ अरे ಹಾವ್ಗೆ ಅಲ್ಲ ಜಿ, ಆವೋ ಆವೋ ಮತ್ತಲಬ್ ಬರ್ರಿ ಬರ್ರಿ, ಭಾಳ ದಿವಸಿಗೆ ಬಂದ್ರಿ ಬರ್ರಿ. ಅಯ್ಯ ನಿನ್ನ ಹುಸೇನಿ ನೆಟ್ಟ ಕರೀಲಿ ಬರ್ರಿ ಅಂತೇಳಿ ಆವು ಆವು ಅಂದ್ರೆ ನಾ ಎಲ್ಲಿ ಆವು ಬಂತ ಏನ ಅಂತ ಅನ್ಕೊಂಡ್ಬಿಟ್ನಿ. ಏನು ಭಾಳ ದಿನಕ್ಕೆ ಬಂದಿನ್ಲೆ, ಮೊನ್ನೆ ಬಂದೋಗೀನಿ 3 ದಿನದಿಂದ. ಮತ್ತೆ ಬಂದಿನಪ್ಪ ಈಗ. ಚಾ ಅದು ಕುಡಿ ಬರ್ರಿ. ಏನು ಬೇಡಪ್ಪ ಹುಸೇನಿ, ಚಾಗಿ ಏನು ತರ್ಸಕ್ಕೆ ಹೋಗ್ಬೇಡ ಈಗ. ಟೈಮ್ ಆಗೈತಿ, ಮನೆಗೆ ಒಂದಿಟ್ಟು ಮಗಳು ಬಂದಾಳ, ಅದಕ್ಕೆ ಸ್ವಲ್ಪ ಚಿಕನ್ ಅಂದ್ರೆ ಭಾಳ ಇಷ್ಟ ಆಕಿ, ಚಿಕನ್ ತರ್ತೇನೆ ಅಂತೇಳಿ ಬಂದೀನಿ. ಚಿಕನ ತೊಗೊಂಬ ಅಂತಂದ್ಲೆ. ಮಸ್ತಂಗೆ ಲೆಗ್ ಪೀಸ್ ಹೊಡಿ, ಒಂದು 4-5 ಲೆಗ್ ಪೀಸ್ ಹೊಡಿ, ಆಮೇಲೆ 1 kg ಚಿಕನ್ ಹೊಡೆದು ಬಿಡಪ್ಪ. ವೈ ಕ್ಯಾ ರೆಂದೆ ರೆಂದೆ. ಏ ಸುನೋ ಇದರ್, ನಮ್ಮ ಗೌಡ್ರಿಗೆ 1 kg ಚಿಕನ್ಗೆ, ಒಂದು 5-6 ಲೆಗ್ ಪೀಸ್ಗೆ ಕಟ್ ಕರ್ಕೋದು ಅಚ್ಚೆ ಚಿಕನ್ದು ಫ್ರೆಶ್. ಮತ್ತೆ ಏನ್ಲೇ ನಿಂದು ಚಲೋ ಬಿಡ್ಲೇಪ್ಪ, ಚಿಕನ್ ಅಂಗಡಿ ಒಂದು ಹಾಕೊಂಡ್ಬಿಟ್ಟಿದ್ದಿ. ಏನು ಈ ಜನರ ಇದ್ರೊಳಗೆ ಮೈಗೆ ಒಂದು ಬಟ್ಟೆ ತುಂಡು ಚಂದಂಗೆ ಹಾಕೊಂಡು ಅಡ್ಡಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಚಿಕನಿಗಂತೂ ತಿನ್ನಕ್ಕೆ ಏನು ಕಮ್ಮಿ ಇಲ್ಲ. ಅದ್ರಾಗ ಬೇರೆ ಈಗ ಎಲ್ಲರೂ ಡೈಟಿಂಗ್ ಫೈಟಿಂಗ್ ಅಂತೇಳಿ ಮಾಡಕ್ಕೆ ಶುರು ಮಾಡಿಬಿಟ್ಟಾರಪ್ಪ. ಏನು ಚಿಕನ್ ತಿಂದಿದ್ದ. ಹಾಂ ಸಬ್ಬ ಆಪ್ ಲೋಗ್ ಕಾ ದುವಾ ಗೌಡ್ರೆ. ಹಾಂ ತಗೊಳ್ಳಿ ಗೌಡ್ರೆ, ಚಿಕನ್ಗೆ ಇದೆ. ತೊಂಬಾರೂಪ, ಭಾಳ ಚಲೋ ಆತ. ನೀವೊಬ್ಬ ನಮ್ಗೆ ಪರಿಚಯದ ನದಿ ಅಂತೇಳಿ ಭಾರಿ ಫ್ರೆಶ್ ಅನ್ನ ಕೊಡ್ತೀನಿ ನೋಡಪ್ಪ. ಇಲ್ಲಾಂದ್ರೆ ಎಲ್ಲಿ ಯಾವಾಗ ಇಟ್ಟಿದ್ದು ಕೊಡ್ತಾರೆ ಏನೋ, ನೆಟ್ಟಗೆ ತೂಕ ಹಚ್ಚಂಗಿಲ್ಲ ಏನಿಲ್ಲ. ಅದೊಂದು ನಮಗೆ ಭಾರಿ ಅನುಕೂಲ ಐತೆ ನೋಡಪ್ಪ ನಿನ್ನ ಕಡೆಗೆ. ಅರೆ ಐಸ ಕೇಸ, ನಮ್ಮೂರಿಗೆ ನಾವು ಆಗ್ಬೇಕಲ್ಲಗೆ. ಯಪ್ಪ ನೀನು ನಿನ್ನ ಭಾಷೆನೋ ಗೇ ಅಂತೀಯೋ ಏನಂತೀಯೋ ದೇವ್ರಿಗೆ ಗೊತ್ತಪ್ಪ. ತಗೋ ಸಿನಿ, ರೊಕ್ಕ ತಗೋ, ನಾವು ಹೋಗ್ತೀನಿ. ಮತ್ತು ಇದ್ರಾಗ ಚಿಕನ್ ಮಸಾಲ ಅದು ಹಾಕಿ ಅಲ್ಲ ಮತ್ತೆ. ಹಾಂ ಹಾಕಿದ್ದೀನಿ ತಗೋರಿ, ಹಾಕಿದ್ದೀನಿ. ಹಾಂ ಮತ್ತೆ ಬರ್ರಿ ಗೌಡ್ರೆ. ಆಯ್ತು ತಗೋಪ್ಪ, ಬರ್ತೀನಂತೆ. ಎಷ್ಟೊತ್ತಾತು ಇವ್ರು ಚಿಕನ್ ತರಕ್ಕೆ ಹೋಗಿ ತಿರುಗಿ ಮತ್ತೆಕಿ ಹೋಗಿ ಒಳಗೆ ಹೋಗಿ ಅರ್ವಿ ಎಲ್ಲ ಒಕ್ಕೊಂಡು ಬಂದ್ಲೆ, ಇನ್ನೂ ಪತ್ತೆ ಇಲ್ಲ ನೋಡಿ ಇವ್ರು. ಓಹೋ ಮೇಡಮ್ ಅವ್ರ ಏನು ಗಂಡನ ದಾರಿ ಕಾಯ್ಕೊಂತ ಇಲ್ಲೇ ಕುಂತ್ಬಿಟ್ರಲ್ಲ. ಅಯ್ಯ ಎಷ್ಟೊತ್ತದೆ ಬರೋದೆ ನಿಮ್ಮ, ಹೋಗಿ ಎಷ್ಟೊತ್ತಾತ. ಮತ್ತು ನೀನು ಸೊಸಿ ಹೋಗಿ ಒಳಗೆ ಹೋಗಿ ಬಟ್ಟೆ ಎಲ್ಲ ಒಗದು ಹಾಕ್ಕೊಂಡು ಬಂದ್ಲು, ಇನ್ನು ನೀನು ತೀರಾ ಮಾಡ್ತಿ ಬಿಡಕ್ಕ. ಒಂದು ತೂಟ್ಲೆ ತಂದು ಕೊಟ್ರೆ ಒಂದು ತೂಟ್ಲೆ ಅಡುಗೆ ಮಾಡಿ ಹಾಕ್ತಾಳಿಲ್ಲ. ಅಯ್ಯ ನಿನ್ನ ಪಾಪ ಹುಡುಗಿ ಒಳಗೆ ಕಳಿಸಿದ್ದಿ ಏನ್ಲಿ. ಅವೊಂದು 4 ಬಟ್ಟೆ ಇರ್ತಾವೆ, ಹೋಗಿ ಇಂಡ್ಯಾಕೊಂಬಂದಾಗ ಬರೋಕ್ಕೇನು ಬ್ಯಾನೆ ಏನು ನಿನಗೆ? ಬೆಲ್ಲ ಹೊಡೋ ಕಲ್ಲು ನಂಗೆ ಇಲ್ಲೇ ಹೊರಗೆ ಕುಂತಿರ್ತಿದ್ದಿ. ಮಗಳಿಗೆ ತಲೆ ಕೆಡಿಸ್ಕೊಂತ ಒಂದು ಕೆಲಸ ಮಾಡೋದು ಗೊತ್ತಿಲ್ಲ, ಒಂದು ಏನು ಗೊತ್ತಿಲ್ಲ. ಅಲ್ಲ ಹೋಗಿ ಬಂದು ಬರಬಾರ್ದೇನ ಪಾಪ. ಚಾಲು ಆತು ನೋಡಿ ಇವ್ರದ್ದು. ಕುಂದ್ರಿ ನೀವು. ಮಾಡಲಿ. ಮತ್ತು ಅಕ್ಕಿಗೆ ಅದಕ್ಕೆ ತೊಗೊಂಬಂದೀವಿ ನಾವು. ಏನು ತಿಂದು ಕುಂದ್ರಂತೇಳಿ ಅನ್ನಕ್ಕೆ ತೊಗೊಂಬಂದಿವೆ ಏನು? ಏನಿಲ್ಲ, 4 ಅರ್ಬಿಗೆ ಇಷ್ಟು ಮಾತಾಡ್ತಾರೆ ನೋಡಂಗೆ. ಅಲ್ಲಿ ಪಾಪ ಈಗರ ಮತ್ತೆ ಬಟ್ಟೆ ಎಲ್ಲ ಒಕ್ಕೊಂಬಂದಾಳ ಅಂತಂತೀವಿ. ಈಗ ಮತ್ತೆ ಇಷ್ಟೆಲ್ಲ ಈಗ ಅಡುಗೆ ಮಾಡ್ತಾಳ ಕುಂತ. ಅಷ್ಟು ಗೊತ್ತಾಗಂಗಿಲ್ಲೇನ? ತೀರಾ ಮನುಷ್ಯಾಗ ಕರುಣೆ ಅನ್ನೋದು ಇರಬೇಕವ. ನಾಳೆ ಬಿದ್ದಾಗ ನೋಡೋದು ಅಕ್ಕಿನಲ್ಲಿ, ನಾಳೆ ಬಿದ್ದಾಗ ನಕ್ಕೊಂತ ಆಡ್ಕೊಂತ ನಮಗೆ ಒಂದು ರೊಟ್ಟಿ ಮಾಡಿ ಹಾಕೋಂಗೆ ಇಟ್ಕೋಬೇಕು. ಅದು ಬಿಟ್ಟು ತಿವ್ದು ಭಾಳ ಉರ್ದಿ ತಗೋರ ನೀನು ನಿನ್ನ ಟೈಮ್ನಾಗ ಅಂತ ತಿವ್ದು ಒಂದೊಂದು ರೊಟ್ಟಿ ನಾಯಿಗೆ ಹಾಕ್ದಂಗೆ ಹಾಕ್ಬಾರ್ದ್ಲಿ. ಅದನ್ನ ಹೇಳೋದು ನಾನು. ಅಯ್ಯ ನಾನು ಯಾಕೆ ತಿವ್ದು ತಿನ್ಸ್ಕೊಂಡು ತಗೋ. ನಂದು ಹಂಗೇನಾರು ನನಗೆ ಇದನ್ನು ಮಾಡಕತ್ತಾರ, ಎದ್ದು ನಂದು ನಾ ಮಾಡ್ಕೊಂಡು ತಿನ್ನೋದು ನನಗೆ ಗೊತ್ತೈತಿ. ದೊಡ್ಡ ಹೇಳಕ್ಕೆ ಬರ್ಬೇಡ್ರಿ ನೀವು. ಏನೇನವ ಈಗ ಮೈಯಾಗ ಎಣ್ಣೆ ತುಂಬ ತೊಳ್ಕಾಕತ್ತೈತಿ ಮಾಡ್ತಿದ್ದಿ. ಹೋಗ್ಲಿ ಬಿಡು, ಎದಕ್ಕೆ ನಿನ್ನ ಜೊತೆಗೆ ವಾದ ಮಾಡೋದು. ಚಿಕನ್ ಐತಿ ನೋಡ, ತಗೋ. ಏನು ಚಿಕನ್ ಪಲ್ಯ ಮಾಡ್ತೀರ, ಏನು ಮಾಡ್ತೀರ ಮತ್ತೆ? ಏನು ಪಲ್ಯಗಿಲ್ಲ ಏನಿಲ್ಲ. ನನ್ನ ಮಗಳಿಗೆ ಬಿರಿಯಾನಿ ತಿನ್ನಂಗೆ ಆಗೈತಂತ ಇದು ಹೇಳೇನಕ್ಕಿಗೆ. ಬಟ್ಟೆ ಒಗ್ಯಾಕೆ ಹೋಗೋವಾಗನ ಮತ್ತೊಂದಿಟ್ಟು ಲಘು ಬಂದುಬಿಡವ, ಬಿರಿಯಾನಿ ಮಾಡಿ ಒಂದಿಟ್ಟು ಕಬಾಬ್ ಅದು ಮಾಡಂತೆ ಅಂತಂದಿದ್ನಿ. ಹ್ಞೂ ಅಂತಂದಿದ್ಲ. ಹೋಗಿ ಕೊಡೋಗ್ರ ಅಲ್ಲಿ ಅಡುಗೆ ಕೊಳೆಗಿರ್ತಾಳ ಏನೋ ನೋಡು. ಚಾ ಕಾಸಂದಿದ್ನಿ, ಅಲ್ಲಿ ಕಾಸಾಕತ್ತಾಳ ಏನೋ. ಪಾಪ ಹುಡುಗಿ ಚಂದಂಗೆ ಮಾತಾಡಿದ್ರೆ ಸಾಕು, ಹೇಳಿದ್ದೆಲ್ಲ ಮಾಡ್ಕೊಂಡು ಹೋಗ್ತೈತಿ. ಮತ್ತಂತಕೀಗಿ ಒಂದೊಂದು ಹೆಸರು ಇಡ್ತಿರಲ್ಲ ಯವ್ವ ನೀವು. ತಾಯಿ ಮಗಳದು ಎಂಥ ಬುದ್ಧಿ ಕೊಟ್ಬಿಟ್ಟಾನ ದೇವ್ರು ನಿಮ್ಗೆ. ದೇವ್ರ ಬಲ್ಲವ. ಹೋಗ್ರಿ, ಬಂದ್ಬಿಟ್ರಿ ಇಲ್ಲಿ ದೊಡ್ಡ ಸೊಸಿದೆ ಜಪ ಮಾಡಕ್ಕೆ. ನಡಿ.
ಗೊತ್ತಾಗ್ತೈತಿ ನಿನಗೆ ಮುಂದೆ ಕೈ ಕಾಲು ಬಿದ್ದಾಗ ತಿವ್ದು ಕೊಡ್ತಾಳಲ್ಲ ಅವಾಗ ಗೊತ್ತಾಗುತ್ತೆ. ಅಂಥವ್ರನ್ನ ಹೆಂಗೆ ಇಟ್ಕೋಬೇಕು ಹಂಗೆ ಇಟ್ಕೊಂಡ್ರೆ ದಾರಿಗೆ ಬರ್ತಾರ ಅವ್ರು. ನಿನಗೇನು ಗೊತ್ತು? ಹೆಂಗೆ ಇಟ್ಕೋಬೇಕು ಹಂಗಲ್ಲ, ಯಾರಿಗೇ ಆದರೂ ಒಂದು ತಾಳ್ಮೆ ಅನ್ನೋದು ಇರ್ತೈತಿ. ಮಿತಿ ಮೀರಿ ಆತಪ್ಪ ಅಂತಂದ್ರೆ ನಾಳೆ ತಿರುಗಿಸ್ತೀವಿ ಯಾಕತ್ತಂದ್ರೆ ಗೊತ್ತಾಕೈತೆ ತಗೊಂಡು ನಿನಗೆ ನಾಯಿಗಿರೋ ಬೆಲೆನೂ ನಿನಗಿರೋದಿಲ್ಲ ಮನೆಯೊಳಗೆ. ಹಂಗೆ ಅತಿ ಆಗ್ತೈತಿ. ಮತ್ತು ಒಂದು ಮೂಲಿ ಹಿಡ್ಕೊಂಡು ನಾಯಿ ಕುಂತಂಗೆ ಕುಂದ್ರಬೇಕಾಕೈತಿ. ಏನು ನಿನ್ನ ಮಗಳು ಬರ್ತಾಳಲ್ಲ 4 ದಿನಕ್ಕೊಮ್ಮೆ ಬಂದಂದ್ರೂ ನಾಯಿ ಬಂದಂಗೆ ಬರ್ಬೇಕು, ನಾಯಿ ಹೋದಂಗೆ ಹೋಗ್ಬೇಕು ಅಂತ ಪರಿಸ್ಥಿತಿ ಆಗ್ತೈತಿ ನೋಡು. ಚಲೋ ಇದ್ದಾಗನ ಹಚ್ಕೊಂಡು ಹೋಗೋದು ಕಲೀರಿ. ಏನು ಹೋಗಿ ಗೊತ್ತಾಯ್ತು ನನಗೆ. ಯವ್ವ ಯಾಕೆ ನಾ ತಲೆ ಒಂದು ಭಾಳ ನೋಸಕತ್ಬಿಟ್ಟೈತಿ. ಬಿಸ್ಲಾಗ ಒಂದು ಹೋಗಿ ಬಂದಿದ್ದಕ್ಕೆ ನೆಗಡಿ ಆದಂಗೆ ಆಗಕತ್ಬಿಟ್ಟೈತಿತ್ತಾಗ. ಇನ್ನೇನವ ಹಾಲು ಕಾಸಕ್ಕಿಟ್ಟೇನಿ. ಇದೊಂದಿಟ್ಟು ಹಾಲು ಕಾಯ್ತಂದ್ರೆ ಚಹಾ ಮಾಡಂತಂದಾಳೆ. ಚಹಾ ಒಂದಿಟ್ಟು ಮಾಡಿ ಕೊಟ್ಟು ಇನ್ನೇನು ಮಾವ್ರು ಚಿಕನ್ ತರ್ತೇನಂದಾರ, ಬಿರಿಯಾನಿ ಒಂದು ಮಾಡಂದಾಳೆ. ಯವ್ವ ನನಗೆ ರಕ್ಕಡಾಗ್ಬಿಟ್ಟೈತವ, ಬ್ಯಾಸರಾಗಕತ್ಬಿಟ್ಟೈತಿ. ನನ್ನ ಮೈಕೈ ಎಲ್ಲ ನೋವು ಹಾಕತ್ಬಿಟ್ಟೈತಿ. ಎಲ್ಲ ತೀರಾ ಹೋಗಿ ಬರೋ ಮಟ ಮನ್ಯಾನ ಕಸ ಹಂಗೆ ಇಟ್ಕೊಂಡು ಕುಂತಾಳ. ಒಂದಿಟ್ಟು ಮನ್ಯಾನ ಕಸಾರ ಹೊಡ್ಯಾಕಂಗಿಲ್ಲ ಏನಿಕ್ಕಿಗೆ. ಮಗಳಿಗೆ ನೋಡಿದ್ರೆ ಮಾರಾಣಿ ಮಣಗಿಸ್ದಂಗೆ ಮಣಗಿಸ್ಬಿಟ್ಟಾಳ ಹಂಗೆ ಬೆಡ್ ಮೇಲೆ. ತೀರಾ ಒಂದು ಕಸ ಹೊಡ್ಯಾಕೂ ಬ್ಯಾಸ್ರೇನವ. ಅಲ್ಲ ಮಗಳು ಬಂದಾಳ ಮಾಡಲಿ ಮಕ್ಕೋಲಿ ಬ್ಯಾಡ ಅನ್ನಂಗಿಲ್ಲ. ಆಕಿಗರೆ ಏನಾಗ್ತೈತಿ ಹಿಂಗೆ ಕುಂತಿರ್ತಾಳ, ಒಂದಿಟ್ಟು ಕಸಾನು ಹೊಡಿಯಂಗಿಲ್ಲ ನೋಡು. ಖರೇನ ಬ್ಯಾಸರಾಗ್ಬಿಟ್ಟೈತಿ ನೋಡಪ್ಪ, ನನಗೆ ಸಾಕಾಗ್ಬಿಟ್ಟೈತಿ. ನನಗೆ ಯಾರು ಕೇಳೋರು ನನಗೆ ತಿಂದೇನು ಬಿಟ್ಟೇನು ನಿನಗೆ ಏನಾಗಕತ್ತೈತಿ ತ್ರಾಸ ಆಗಾಕತ್ತೈತಿ ಇಲ್ಲ ಯಾರೂ ಕೇಳಂಗಿಲ್ಲ. ಒಟ್ಟು ಈ ಮನ್ಯಾಗ ಮಾಡಾಕ ಒಂದು ಅದೇನು ನೋಡ್ನ ಮಾಡಿದ್ರಾರ ನೆನೆಸ್ತಾವ. ಮತ್ತು ನೀ ಏನು ಮಾಡಿ ಅನ್ನೋರ ಬಲ ಮಂದಿ. ಸರಿಯವ ನನ್ನ ಕಷ್ಟ ಕುಂತ್ರೆ ಯಾರಿಗೆ ಹೇಳ್ಬೇಕು, ಮುಗಿಯೋದಿಲ್ಲ ಬಿಡೋದಿಲ್ಲ. ಪಟ್ ಒಂದಿಟ್ಟು ಚಹಾ ಕಿಡ್ತೀನಿ. ಚಹಾ ಕೊಟ್ಟು ಇನ್ನೇನು ಅವ್ರು ಚಿಕನ್ ತಂದು ಕೊಟ್ಟನಂದ್ರೆ ಎಲ್ಲ ಅಡುಗೆ ಮಾಡ್ಕೊತೀನತ್ತಾವ. ನಡ ಒಂದು ಭಾಳ ಹೊಡ್ಯಾಕತ್ತಾವು. ಹಡ್ದಾಗ ನೆಟ್ಟಗೆ ಅಳವಿ ಕುಡ್ದಿಲ್ಲ ಏನಿಲ್ಲ. ಹಿಂಗಾಗಿ ನಡ ಚಟ್ 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 ಅಂತ ಹೊತ್ತಾಗ ಒಂದಿಟ್ಟು ಕುಂದಿರ್ತೇನೆ. ಏನು ಮಾಡತ್ತೀವ ಪ್ರಿಯಾ? ಚಾ ಕಿಟ್ಟಿಯೇನ? ಹ್ಞೂ ರೀ ಮಾವ, ಚಹಾ ಕಿಟ್ಟೇನಿ. ನಾನು ಒಳಗೆ ಹೋಗಿದ್ನಿ ರೀ ಬಟ್ಟೆ ಒಕ್ಕೊಂಡು ಬರಾಕ. ಮತ್ತು ನೀರೊಂದು ನೆಟ್ಟಗೆ ಬಿಟ್ಟಿಲ್ಲಲ್ರಿ ಇಲ್ಲಿ. ಅದಕ್ಕೆ ಒಳಗಾರ ಹೋಗಿ ಬರೋಣಂತೆ ಗಿರ್ಜಕ್ಕಾರ ಪಾರ್ಕರ ಬಂದಿದ್ರೆ ಮತ್ತು ಅವ್ರ ಜೊತೆಗೆ ಹೋಗಿ ಬಟ್ಟೆ ಒಕ್ಕೊಂಬನ್ನಿ. ಅದಕ್ಕೆ ಬರೋ ಮಟ್ಟ ಅನ್ನಂದ್ರೆ ಇನ್ನೂ ಏನು ಕಸಾನು ಹೊಡೆದಿದ್ದಿಲ್ಲ ಏನಿಲ್ಲ ರೀ. ಬಂದಕ್ಕಿನ ಪಟ ಕಸ ಗಿಸ ಹೊಡ್ಕೊಂಡು ಬಟ್ಟೆ ಎಲ್ಲ ಒಣಗಿ ಹಾಕ್ಕೊಂಡು ಚಹಾ ಮಾಡಂತಂದ್ರೆ ಚಹಾ ಕಿಟ್ಟೀನಿ ನೋಡ್ರಿ ಮಾವ. ಚಿಕನ್ ತಂದ್ರೇನಾ? ಯವ್ವ ಹೌದೇನೆ, ಇಷ್ಟೆಲ್ಲ ಮಾಡಿ ಏನು ತೀರಾ ದೇವ್ ಕುಂತಿರ್ತಾವ. ಒಂದು ಕಸಾನು ಹೊಡ್ಕೊಳಕ್ಕಾಗಂಗಿಲ್ಲ ನೋಡುವ. ಅದು ಎಂಥ ರಿನ್ಗೇಡಿ ಅದಾಳ ಏನು ದೇವ್ರಿಗೆ ಗೊತ್ತ. ಪಾಪವ್ವ ನಿನಗೆ ಕೆಲಸ ಭಾಳ ಆಗ್ತಿತ್ತು ನೋಡು. ನನ್ನ ಮಗಳು ಬಂದಂದ್ರೆ ಅಕ್ಕಿಯಾರ ಒಂದು ಕೆಲಸ ಮಾಡಿಕ್ಕಿ ಎಲ್ಲ ಬಿಡಕ್ಕಿ ಎಲ್ಲ ಹೋಗ್ಲಿ ಅವರು ಹೂವರ ಮಾಡ್ತಾಳ ಅದನ್ನೂ ಇಲ್ಲ. ಮುದ್ದಾಮಚ್ಚಿ ಕುಂತು ಬಿಡ್ತಾರೆಲ್ಲ. ಏನು ತಿಳ್ಕೊಬೇಡವ ಇವ್ರು ಮಾಡೋದಕ್ಕೆ. ಅಯ್ಯ ಹೋಗ್ಲಿ ಬಿಡ್ರಿ ಮಾವ, ಏನಿದೇನು ಹೊಸ್ತಾ. ನಾನು ಮನುಷ್ಯಾಗ ಒಂದು ಲಿಮಿಟ್ ಅನ್ನೋದು ಇರ್ತೈತೆ ರೀ ಮಾವ. ನೋಡೋಣ ಎಷ್ಟು ವರ್ಷ ಹಿಂಗೆ ನಡೀತೈತಿ, ನಾನು ನಡೆಸ್ತೀನಿ. ತೀರಾ ಒಂದಲ್ಲ ತೀರಾ ಕುತ್ತಿಗೆಗೆ ಬಂದಾಗ ಅವಾಗ ನನಗೂ ಮಾತಾಡೋಕೆ ಬಾಯಿ ಐತ್ರಿ. ಸುಮ್ಮನೆ ಈಗಾರ ಮದುವೆ ಆಗಿ ಬಂದೀನಿ, ಯಾಕೆ ಯಾರಿಗೆ ನಾನು ಮಾತಾಡಿ ಕೆಟ್ಟಾಗೋದಂತೇಳಿ ನಾ ಮಾತಾಡೋಕೆ ಹೋಗೋದಿಲ್ಲ ರೀ ಮಾವ. ಹೋಗ್ಲಿ ಬಿಡ್ರಿ, ನನ್ನ ಕರ್ತವ್ಯ ಐತಿ, ನಾ ಮಾಡ್ಕೊಂಡು ಹೋಗ್ತೇನೆ. ಭಾಳ ತಿಳುವಳಿಕೆ ಐತವ, ಭಾಳ ತಿಳುವಳಿಕೆ ಐತಿ. ತಗೋವ ಇದು ಚಿಕನ್ ತೊಗೊಂಬಂದೀನಿ. ಏನೋ ಬಿರಿಯಾನಿನ ಏನೋ ನಾತಾಳಲ್ಲ ಅಷ್ಟ ಒಂದಿಟ್ಟು ಅನ್ನ ಮಾಡಿ ಬಿಳಿ ಅನ್ನ ಮಾಡಿ ಪಲ್ಯ ಮಾಡಿಬಿಡ್ತಿದ್ದೀಯೇನ. ಮತ್ತು ಇದೆಲ್ಲ ಅಂದ್ರೆ ಅವ್ರೇನು ಹೆಚ್ಚು ಕೊಡೋರಲ್ಲ, ಒಂದು ಕೊಯ್ದು ಕೊಡೋರಲ್ಲ. ಮಾಡಿಟ್ರೆ ಆಯ್ತು ಕುಂತು ತಿಂತಾರೆ. ಸುಮ್ಮನೆ ಎಲ್ಲ ಮೈ ಮೇಲೆ ಏನು ನಿನಗೆ. ಅಯ್ಯ ಇರಲಿ ಬಿಡ್ರಿ ಮಾವ, ಅದೇನು ಭಾಳ ತಗಂಗಿಲ್ಲ. ನಾ ಇಲ್ಲೇ ಕುಂತ ಮಾಡ್ಕೋತೀನಿ ತಗೋರಿ ಮಾವ. ಆಯ್ತು ತಗೋರುವ ಹಂಗಿದ್ರೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಸಾಯಂಕಾಲ ಹಾಕ್ತೀನಿ. ಆ ವಿಡಿಯೋ ಒಳಗೆ ನಾನು ಚಿಕನ್ ಕಬಾಬ್ ಆಯಿತು, ಆಮೇಲೆ ಬಿರಿಯಾನಿ ಆಯಿತು, ಯಾವ ಥರ ಮಾಡ್ತೀನಲ್ಲ ಅದನ್ನು ನಾನು ಶೇರ್ ಮಾಡ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿರಿ ಆ್ಯಂಡ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಿಗ್ತೀನಿ ರೀ ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ.